22 ಲಕ್ಷ ಸರ್ವೆ ನಂಬರ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚು ಮಾಲೀಕರು ಇದ್ದಾರೆ. ಅವರಿಗೆ ನಾವು ಬಹು ಮಾಲೀಕತ್ವದ ಸರ್ವೆ ನಂಬರ್ಗಳಂತ ಹೇಳ್ತೇವೆ. ಬಹುಮಾಲೀಕ ಅಂದ್ರೆ ನಾವು ಅಣ್ಣ ತಮ್ಮಂದ್ರಿದ್ರೆ ಅದು ಬಹು ಮಾಲೀಕತ್ವ ಆಗೋದಿಲ್ಲ, ಅದು ಜಂಟಿ ಮಾಲೀಕತ್ವ ಆಗುತ್ತೆ. ಜಂಟಿ ಮಾಲೀಕತ್ವ ಒಂದೇ ಮಾಲೀಕತ್ವನೇ. ಬಹು ಮಾಲೀಕತ್ವ ಅಂದ್ರೆ ಯಾರೋ ನೀವು ಒಂದೇ ಸರ್ವೆ ನಂಬರ್ ಅಲ್ಲಿ ನಿಮ್ಗೂ ನನ್ಗೂ ಸಂಬಂಧ ಇಲ್ಲ, ನೀವೊಂದು 2 ಎಕರೆ ಕೊಂಡ್ಕೊಂಡಿದ್ದೀರಿ, ನಾನು 2 ಎಕರೆ ಕೊಂಡ್ಕೊಂಡಿದ್ದೀನಿ, ಇವ್ರು 2 ಎಕರೆ ಕೊಂಡ್ಕೊಂಡಿದೀವಿ, ನಾವು ಆವಾಗ ಬಹು ಮಾಲೀಕರಾಗ್ತೇವೆ. ಸೊ ಇಂಥದ್ದು 22 ಲಕ್ಷ RTCಗಳು ಇದ್ದಾವೆ. ಸೊ ಅವುಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಇಸ್ಸಾಗೆ ತಕ್ಕ ಹಾಗೆ ಸಪರೇಟ್ ಪಾರ್ಟಿಯನ್ನ ಮಾಡಿಕೊಡ್ಲೇಬೇಕಾಗಿರೋದು ಕಂದಾಯ ಇಲಾಖೆಯ ಮೂಲ ಕರ್ತವ್ಯ. ಆದ್ರೆ ಇವು ಆಗಿಲ್ಲ. ಸೊ ಇವನ್ನೆಲ್ಲ 22 ಲಕ್ಷ ನೀವು ಎಲ್ಲ ಅವರವರಿಗೆ ಇಂಡಿವಿಜುವಲ್ ಪಾಣಿ ಮಾಡ್ಕೊಡ್ಬೇಕಂದ್ರೆ ಇದು ಬಹುಶಃ ಒಂದು 60 ಲಕ್ಷದಷ್ಟು ಆಗ್ಬೇಕಾಗತ್ತೆ. ಅದನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ಬಿಟ್ಟಿಲ್ಲ, ಅದನ್ನು ಮಾಡ್ತೇವೆ. ಅದಕ್ಕೂ ಕೂಡ ಇದೇ ತರ ಅದಕ್ಕೆ ಹಿಂದೆ ಆರಂಭ ಮಾಡಿದ್ದು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಅಂತ. ಆದ್ರೆ ಆವಾಗ ಏನಾಯ್ತು, ಯಾರು ನಾವು ಊರ್ಗ್ ಹೋಗ್ತಾ ಇದ್ವಿ, ಯಾರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಡ್ತಾ ಇದ್ವಿ. ಆದ್ರೆ ನೋಡಿ, ಈ ಊರಲ್ಲಿ ಇಷ್ಟು ಬಾಕಿ ಇದೆ, ಈ ಬಾಕಿಗೆ ವಿರುದ್ಧವಾಗಿ ಎಲ್ಲಾ ಮಾಡ್ಕೊಟ್ಟಿದೀವ ಅಂತ ಟ್ಯಾಲಿ ಮಾಡ್ತಾ ಇರ್ಲಿಲ್ಲ. ಯಾರು ಹೋಗ್ತಾ ಇದ್ವಿ ಬಂದ್ರಪ್ಪ ಅಂತ ಇದ್ವಿ, ಯಾರು ಬಂದ್ರೆ ಮಾಡ್ಕೊಟ್ಬಿಟ್ಟು ಮುಗೀತು ಅಂತ ಹೇಳ್ತಾ ಇದ್ವಿ. ಸೊ ಕೆಲಸ ಮುಗಿಸಿದೀವ ಗೊತ್ತಿಲ್ಲ, ಯಾರು ಕೇಳಿದ್ರು ಅವ್ರಿಗೆ ಮಾಡ್ಕೊಟ್ಟಿದೀವಿ. ಸೊ ಈಗ ನಾವು ಈ ಬಾರಿ ಮಾಡ್ತಾ ಇರೋದು ಒಟ್ಟು ಈ ತರ ಎಷ್ಟು ಪೆಂಡೆನ್ಸಿ ಇದೆ ಅದನ್ನೆಲ್ಲ ನಮ್ ಟಾರ್ಗೆಟ್ ಆಗಿ ತಗೊಳ್ತೇವೆ. ಟಾರ್ಗೆಟ್ ಆಗಿ ತಗೊಂಡಾಗ ಎಲ್ಲ ಮಾಡಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಅಲ್ಲೂ ಕೂಡ ವಿಸ್ತೀರ್ಣ ತಾಳೆ ಬರೋದಿಲ್ಲ. ವಿಸ್ತೀರ್ಣ ತಾಳೆ ಬರೋದಿಲ್ಲ ಅಂದ್ರೆ ಅಲ್ಲಿ ಆ ಸರ್ವೆ ನಂಬರ್ ಅಲ್ಲಿ 20 ಎಕರೆ ಇದೆ, ಮಾಲೀಕತ್ವ ನೋಡಿದ್ರೆ 25 ಎಕರೆ ಆಗಿದೆ. ಮಧ್ಯದಲ್ಲಿ ಏನೇನೋ ತಪ್ಪುಗಳಾಗಿ ಈ ತರ ವಿಸ್ತೀರ್ಣ ತಾಳೆ ಬರೋದಿಲ್ಲ. ಅದನ್ನ ನಾವು ಎಸಿಗೆ ಕೇಸ್ ಪುಷ್ ಮಾಡ್ಬೇಕಾಗುತ್ತೆ. ಹಿಂದೆ ಎಲ್ಲಿ ತಪ್ಪಾಗಿದೆ ಹುಡುಕಿ ಅದನ್ನ ಸರಿ ಮಾಡಿ 20 ಎಕರೆ ತಗೊಂಡ್ ಬಂದು ಆಮೇಲೆ ಅವ್ರಿಗೆ ಪೋಡಿ ಮಾಡ್ಕೊಡ್ಬೇಕು. ಬಟ್ ಇದನ್ನೂ ಮಾಡ್ತಾ ಇದ್ದೇವೆ ಪ್ಯಾರಲಲ್ ಆಗಿ. ನಾನು ಇವತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಲಿಲ್ಲ, ಯಾಕೆಂದ್ರೆ ದರ್ಖಾಸ್ತ್ ಪೋಡಿ ಬಗ್ಗೆ ಹೆಚ್ಚಿಗೆ ಸಮಸ್ಯೆ ಇರೋದ್ರಿಂದ ಖಾಸಗಿ ಸರ್ವೆ ನಂಬರ್ಗಳ ಪೋಡಿಯನ್ನು ಅಭಿಯಾನ ಮಾದರಿಯಲ್ಲೇ ಮಾಡ್ತಾ ಇದ್ದೇವೆ. ಜೊತೆಗೆ ಮುಖ್ಯವಾಗಿ ಸರ್ಕಾರಿ ನಂಬರ್ಗಳಲ್ಲಿ ಮಂಜೂರಾಗಿರತಕ್ಕಂತ ಜಮೀನುಗಳಿಗೆ ಪೋಡಿಗೂ ಕೂಡ ಆದ್ಯತೆಯಾಗಿ ನಾವು ತೆಗೆದುಕೊಂಡಿದ್ದೇವೆ.